ಮಳೆ ಬೇರೆ ಬರ್ತಾಯಿತ್ತು. ನಾನು ಬರೋವಾಗ ಮಳೆ ನಿಂತಿತ್ತು ನಾವು ಬರೋವಾಗ. ಸೊ ನಾವು ಹೋಗಬೇಕು ಅಂತ ಹೋಗ್ತಾಯಿದ್ವಿ. ಸೊ 1 ಇಯರ್ಗೆ ನಾನು ಪ್ಯಾಕೇಜ್ ತೊಗೊಂಬಿಟ್ಟಿದ್ದೀನಿ. ಅಂದರೆ 1 ಇಯರ್ ಅಂದರೆ 11 ಮಂತ್ಸ್ಗೆ ಪ್ಯಾಕೇಜು 1500 ಇಬ್ಬರಿಗೂ ಸೇರಿ. ಅಂದರೆ 11 ಮಂತ್ಸ್ಗೆ ಇಬ್ಬರಿಗೂ ಸೇರಿ 750 ರುಪೀಸ್ ಒಬ್ಬರಿಗೆ. ಸೊ ಇನ್ನು ಬೇಡ ನಮಗೆ ಪ್ಯಾಕೇಜು ತಿಂಗಳು ಹೋಗ್ತೀವಿ ಅಂದರೆ ಒಂದು ಮಗುಗೆ 100 ರೂಪಾಯಿ ಆಗುತ್ತೆ ಆ ಥರ. ಸೊ ಮೊದಲು ನಾನು ಹಾಗೆ ಕೊಡ್ತಾಯಿದ್ದೆ 1-2 ತಿಂಗಳು. ಆಮೇಲೆ ಬೇಡ ಹಿಂಗೆ ಜಾಸ್ತಿ ಆಗಿಬಿಡುತ್ತಲ್ಲ, ಅಲ್ಲಿ 1100 ಆಗುತ್ತೆ, ಹಿಂಗೆ ನೋಡಿಕೊಂಡ್ರೆ 750 ರುಪೀಸ್ ಆಗುತ್ತೆ. ಸೊ ಕಡಿಮೆ ಆಗುತ್ತೆ ಪ್ಯಾಕೇಜ್ ತೊಗೊಂಡು ಅಂದ್ಬಿಟ್ಟು ಪ್ಯಾಕೇಜಲ್ಲೇ ತೊಗೊಂಡೆ. ಸೊ ಬಂದ್ವಿ, ಇದು ರಿಂಗ್ ರೋಡಲ್ಲಿ ಸಿಗುತ್ತೆ ನಿಮಗೆ. ಜಯನಗರ್ ಆದಮೇಲೆ ರಿಂಗ್ ರೋಡ್ ಬರುತ್ತೆ. ಸೊ ಅಲ್ಲಿ ಸಿಗುತ್ತೆ ನಿಮಗೆ ಅಶ್ವಿನಿ ಆಯುರ್ವೇದ ಹಾಸ್ಪಿಟ್ಲು. ಬೇರೆ ಕಡೆ ಎಲ್ಲಿ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲಿಂದನೂ ನಾನು ಪ್ರಕುಲ್ಗೆ ಇಲ್ಲೇ ಹಾಕಿಸ್ತಾಯಿದ್ದೆ, ಹಂಗಾಗಿ ನನಗೆ ಇಲ್ಲೇ ಬಂದು ಅಭ್ಯಾಸ, ಹಾಗಾಗಿ ಇಲ್ಲಿಗೆ ಬರ್ತಾಯಿದ್ದೀನಿ. ಸೊ ಇದೇ ಅಶ್ವಿನಿ ಹಾಸ್ಪಿಟಲ್. ಆ್ಯಂಡ್ ಅಂದರೆ ಈ ಮಕ್ಕಳಿಗೆ ಏನಾದರೂ ಹುಷಾರಿಲ್ದಲೇ ಇದ್ರೂ ಕೂಡ ನೋಡ್ತಾರೆ. ಎಲ್ಲ ಚೆಕಪ್ಸು ಕೂಡ ನಡೆಯುತ್ತೆ, ಬರೀ ಆಯುರ್ವೇದಿಕ್ ಅಂತಲೇ ಅಲ್ಲ, ಪ್ರತಿಯೊಂದು ಇದು ಕೂಡ ನಡೆಯುತ್ತೆ ಚೆಕಪ್ಸ್ ಎಲ್ಲ. ತೊಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ದಾರೆ ಮಹಾಲಕ್ಷ್ಮಿ ನಗರ ಹತ್ರ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ, ತರಕಾರಿ ತೊಗೊಂಡು ಹೋಗೋಣ. ಇಷ್ಟು ಗಲಾಟೆ, ಅದಕ್ಕೆ ತೊಗೊಂಡು ಹೋಗೋಣ ಅಂತ. ಸೊ ಇನ್ನೂ ಟ್ರೈನ್ ಬಂದಿಲ್ಲ. ಟ್ರೈನ್ ಅಂದರೆ ಸಾಕು, ಲಶಿ ಫುಲ್ಲು ನಿಂತ್ಕೋತಾಳೆ ನೋಡೋದಕ್ಕೆ. ಹೆಂಗೆ ಹಾಕಿದ್ದು ಲಶಿ ಸ್ವರ್ಣಪ್ರಾಶನ್ನು ಹೆಂಗೆ ಹಾಕೋದು? ಸೊ ಈ ಥರ ಕಾರ್ಡ್ಸ್ ಕೊಡ್ತಾರೆ, ಇಬ್ಬರಿಗೂ ಒಂದೊಂದು ಕಾರ್ಡು ಡೀಟೇಲ್ಡು ಎಲ್ಲನೂ. ಸೊ ಈ ಪ್ರತಿ ತಿಂಗಳಿಂದು ಹಾಕೋದೆಲ್ಲ ಮಾರ್ಕ್ ಮಾಡಿ ಕೊಡ್ತಾರೆ ಯಾವ ತಿಂಗಳು ಅಂತ. ಸೊ ಇದಾದಮೇಲೆ ಆಗಸ್ಟಲ್ಲೇ 2 ಸಲ ಬಂದಿದೆ. ಸೊ ಅದು ಇವತ್ತೊಂದು ಸಲ ಆಗೋಯ್ತು, ನೆಕ್ಸ್ಟ್ ಆಗಸ್ಟಲ್ಲೇ 2 ಸಲ ಬಂದಿದೆ. ಪುಷ್ಯ ನಕ್ಷತ್ರದಲ್ಲ. ನೀನು ಓಡಿಸ್ತೀಯ ಕಾರು? ನೀನು ಇನ್ನೂ ಟೈಮ್ ಇದೆ ಬಿಡು, ಮೇಜರ್ ಆದ್ಮೇಲೆ ಓಡಿಸ್ಬೇಕು. ಇನ್ನೂ ಬಂದಿಲ್ಲ ಟ್ರೈನು, ಬರ್ತಿದೆ. ಸೊ ಹಂಗೆ ನಾಳೆ ಮತ್ತೆ ತರಕಾರಿಗೆ ಮತ್ತೆ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹೆಂಗೋ ಇವತ್ತೇ ತೊಗೊಂಡೋಗಿಟ್ರೆ ನಾಳೆಗೆಲ್ಲ ಸರಿ ಹೋಗುತ್ತೆ. ಸೊ ಇನ್ನು ಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು, ಸ್ಯಾರಿ ಎಲ್ಲ ತರೋದಿದೆ. ಸೊ ಹಂಗಾಗಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಎಲ್ಲ ಇವತ್ತೇ ತಂದು ರೆಡಿ ಇಟ್ಕೊಂಡ್ರೆ ತರಕಾರಿದೊಂದು ತಲೆನೋವು ಇರಲ್ಲ. ಸೊ ಮೇಡಮ್ ಅವ್ರು ಮಂಡೆಯಿಂದ ಬೇರೆ ಸ್ಕೂಲಿಗೆ ಹೋಗ್ತಾರೆ. ಸೊ ಹಾಗಾಗಿ ನಾನು ಪರ್ಮಿಷನ್ ಕೇಳಿದೆ. ಆ್ಯಂಡ್ ನಿನ್ನ ಫೇವ್ರೇಟ್ ತಿಂಡಿ ಏನಮ್ಮ? ಅನ್ನ ದೋಸೆ ಮಾಡ್ತೀನಿ. ಅವತ್ತೇನು ಬಾಕ್ಸ್ ಏನು ತೊಗೊಂಡು ಹೋಗಲ್ಲ, ಬೆಡ್ನಷ್ಟೇಯಿಂದ ನೋಡೋಣ. 1 ಅವರ್ 1-2 ದಿನ 3 ದಿನ ಹಂಗೆ ನೋಡಿ ಅಪ್ಡೇಟ್ ಮಾಡ್ತೀನಿ. ಎಲ್ಲನೂ ಹೆಂಗೆ ಹೋಗ್ತಾಳೆ, ಹೆಂಗೆ ಆಡ್ತಾಳೆ ಅವೆಲ್ಲನೂ ಹೇಳ್ತೀನಿ ನಾನು. ಬಟ್ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತೀನಿ ಅಷ್ಟೇ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಪೋರ್ಟ್ ಇಲ್ಲ ಅಂದರೆ ವಿಡಿಯೋಸ್ ನನಗೂ ಮಾಡೋಕ್ಕೂ ಎನ್ಕರೇಜ್, ಮೋಟಿವೇಶನ್ ಇರಲ್ಲ. ಸೊ ಹಾಗಾಗಿ ರೈಟ್ ಸೈಡ್ ಬಂತು ನೋಡು. ಅಲ್ಲ, ಲೆಫ್ಟ್ ಸೈಡ್. ಇದು ಯಾವುದಿದು? ಓ, ವಂದೇ ಭಾರತ್ ಟ್ರೈನ್ ಇದು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ವಂದೇ ಭಾರತ್ ಇಷ್ಟು ಚಿಕ್ಕದಿದೆಯಲ್ಲ, ವಂದೇ ಭಾರತ್ ವೈಟ್ ಕಲರು ವಂದೇ ಭಾರತ್. ಸ್ವರ್ಣಪ್ರಾಶನ ಹಾಕ್ಸ್ಬಿಟ್ಟು ಹೋಗ್ತಾ ಹಾಗೆ ವೆಜ್ ಬಾಸ್ಕೆಟಲ್ಲಿ ಒಂದು ಸ್ವಲ್ಪ ತರಕಾರಿ ಬೇಕಿತ್ತು, ಖಾಲಿ ಆಗಿಬಿಟ್ಟಿತ್ತು, ಮತ್ತು ವಾರಕ್ಕೆ ಬೇಕಲ್ಲ, ಹಾಗಾಗಿ ತರಕಾರಿ ತೊಗೊಂಡು ಹೋದೆ. ಸೊ ಪ್ರತಿಯೊಂದು ಅಂದರೆ ಒಂದು ವಾರಕ್ಕೆ ಅಂದರೆ ಸೊಪ್ಪು, ಸಾಲಿಡ್ ತರಕಾರಿ ಅವನ್ನೆಲ್ಲ ತೊಗೊಂಡು ಹೋಗ್ತೀನಿ ನಾನು. ಸೊ ಅದೊಂದು ಇದೊಂದು ಅಂತ ಏನಿಲ್ಲ, ಮಕ್ಳಿಗೆ ಬಾಕ್ಸು ಸ್ನ್ಯಾಕ್ಸ್ಗೆ ಎಲ್ಲ ಬೇಕಲ್ಲ. ಸೊ ಹಾಗಾಗಿ ಒಂದು ವಾರಕ್ಕೆ ಆಗೋಷ್ಟು ತೊಗೊಂಡು ಹೋಗ್ತೀನಿ. ಆ್ಯಂಡ್ ಹಾಗೆ ಪಕ್ಕದಲ್ಲಿ ಫ್ರೂಟ್ ಶಾಪ್ ಕೂಡ ಇದೆ. ಲಶಿಗೆ ಕಿವಿ ಅಂದರೆ ತುಂಬ ಇಷ್ಟ, ನನಗೆ ಪೈನಾಪಲ್ ಇಷ್ಟ, ಪ್ರಕುಲಿಗೆ ದಾಳಿಂಬ್ರೆ ಇಷ್ಟ. ಸೊ ಹಾಗಾಗಿ ಎಲ್ಲನೂ ತೊಗೊಂಡೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬನಾನಾ ತೊಗೊಂಡೆ, ಹಾಗೆ ಪ್ರಕುಲ್ ಲಿಚ್ಚಿ ಕೂಡ ತೊಗೊಂಡ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಆಚೆ ಹೋಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಒಂದು ಸ್ವಲ್ಪ ಟಯರ್ಡ್ ಆಗೋಯ್ತು. ಅಲ್ಲಿ ಹೋಗಿ ವೆಜಿಟೇಬಲ್ಸ್ ಎಲ್ಲ ತಂದು ಮತ್ತು ಸ್ವಲ್ಪ ಫ್ರೂಟ್ಸ್ ತರಬೇಕಿತ್ತು, ಅದೊಂದು ಸ್ವಲ್ಪ ತಂದು ಎಲ್ಲ ಎತ್ತಿಟ್ಟು ಅವನಿಗೆ ಓದಿಸ್ಬಿಟ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಸೊ ಸ್ವಲ್ಪ 7:15 ಹಂಗೆ ಎದ್ದೊಳ್ಳಿ ಈಗ ಹಾಲು ಕುಡಿತಾ ಇದ್ದೀನಿ. ಸೊ ತಿಂಡಿ ಏನಾದರೂ ಮಾಡಬೇಕು. ಇವತ್ತು ಅಮಾವಾಸ್ಯೆ ಅಲ್ವಾ, ಎಗ್ಗು ಮತ್ತು ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ಲ, ಎಗ್ಗು ಕೂಡ ತಿನ್ನಲ್ಲ. ಸೊ ಇನ್ನು ಶ್ರಾವಣದಲ್ಲೂ ಕೂಡ ನಾನ್ ವೆಜ್ ತಿನ್ನಲ್ಲ. ಕಮೆಂಟ್ ಸೆಕ್ಷನ್ ತಿಳಿಸಿ, ಯಾರು ಶ್ರಾವಣದಲ್ಲಿ ನಾನ್ ವೆಜ್ ತಿಂತೀರ ಅಂತ. ಕೆಲವರು ಕಾರ್ತಿಕ ಮಾಸ ಅದರಲ್ಲೆಲ್ಲ ತಿನ್ನಲ್ಲ, ನಾನು ಶ್ರಾವಣ ಮಾಸದಲ್ಲಿ ತಿನ್ನಲ್ಲ. ಏನಕ್ಕಂದರೆ ಲಕ್ಷ್ಮಿನೆಲ್ಲ ಕೂರಿಸ್ತೀವಲ್ಲ, ಸೊ ಹಾಗಾಗಿ ಆ ಮಾಸದಲ್ಲಿ ತಿನ್ನಲ್ಲ. ಎಗ್ಗು ಕೂಡ
ತಿನ್ನೋಣ. ಸೊ ತಿಂಡಿಗೆ ಶಾವಿಗೆ ಬಾತು ಮತ್ತು ಹೀರೆಕಾಯಿ ತಂದಿದ್ದೆ ನಾನು. ಸೊ ಅದನ್ನು ಸಾಂಬಾರು ಮಾಡಬೇಕು, ಹೀರೆಕಾಯಿ ಸಾಂಬಾರು. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೈ ಬ್ರಷ್ ಮಾಡ್ತಿದ್ಯಾ? ಇಲ್ಲ ಬ್ರಷ್ ಮಾಡೋದಿನಾ? ಎಲ್ಲಿ ಬ್ರಷ್ ಮಾಡೋದು? ಹಾಂ, ಎಲ್ಲಿ ಬ್ರಷ್ ಮಾಡೋದು? ನಾಳೆಯಿಂದ ಸ್ಕೂಲ್ ಹೋಗ್ತೀಯಲ್ಲ ನೀನು? ಹೋಗ್ತೀಯ ಸ್ಕೂಲಿಗೆ? ಹ್ಞೂ, ನಾಳೆಯಿಂದ ಸ್ಕೂಲಾ? ಹ್ಞೂ, ಕೊಡು. ಹಾಯ್ ಮಾಡಿದಾರೆ. ಹಾಯ್. ಏಯ್ ಹಾಯ್ ಮಾಡು. ಸೊ ಇವರಿಬ್ಬರಿಗೂ ಒಳ್ಳೆನೇ ಹಚ್ಬಿಟ್ಟು ನಾನು ಕೂಡ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ನೋಡಿ Read the lines and questions. Stop. ముందు ఫస్ట్ నూనె పెట్టుకోండి. అదే యాడ పట్టుమంట నూనె పెట్టుకున్నాక పెట్టు. ರಶಿಕಾಗೆ ಎಣ್ಣೆ ಹಚ್ಚಬೇಕು ಅಂದರೆ ಹಚ್ಚಿಸ್ಕೊಳ್ಳೋದೇ ಇಲ್ಲ. ಅದರಲ್ಲೂ ಹಳ್ಳೆಣ್ಣೆ ಹಚ್ಚೋವಾಗ ಒಂದು ಸ್ವಲ್ಪ ಕೂದಲೆಲ್ಲ ಇಳಿಯುತ್ತಲ್ಲ, ಹಂಗಾಗಿ ಕಿಚ್ಚಾಡ್ತಿದ್ಲು ಅಮ್ಮ ಅಂತ ಹಂಗೆ ಹಿಂಗೆ ಅಂತ. ಸೊ ನಾನಿಲ್ಲಿ ಟಿಫನು ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾಯಿದ್ದೆ. ಇಲ್ಲಿ ಸಾಂಬಾರಿಗೆ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ, ಸಾಂಬಾರು ಮಾಡೋಣ ಚೆನ್ನಾಗಿರುತ್ತೆ ರೈಸ್ಗೆ ಅಂತ. ವಡೆ ಕೂಡ ಅಮ್ಮ ನೆನೆಸಿಟ್ಟಿದ್ರು, ಅಲಸಂಡೆ ವಡೆಗೆ. ಅದನ್ನು ಅಮ್ಮನೇ ರುಬ್ತಾರೆ ಎಲ್ಲನೂ ಹಾಕಿಬಿಟ್ಟು. ಸೊ ಇದು ಅವರೆಕಾಯಿನ ತಂದಿಟ್ಟಿದೆ. ಅಂದರೆ ಸುಳ್ದಿರೋದೇ ಸಿಗುತ್ತೆ ವೆಜ್ ಬಾಸ್ಕೆಟಲ್ಲಿ. ನಮಗೆ ಸುಲಿಯೋಕ್ಕೆಲ್ಲ ಟೈಮ್ ಸಿಗೋಲ್ಲ, ಬಟ್ ಇದೊಂದು ಸ್ವಲ್ಪ ರೇಟ್ ಆಗುತ್ತೆ ಸುಳ್ದಿರೋದು. ಸೊ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ. ನೀರು ಹಾಕಿ ನೆನೆಸಿ ಸಿಪ್ಪೆ ತೆಗೆದಾಗ ಗ್ಯಾಸ್ಟ್ರಿಕ್ ಆಗೋಲ್ಲ. ಹಾಗೆ ಸಿಪ್ಪೆ ಸಮೇತ ತಿಂದಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇದು ಅವರೆಕಾಯಿ ಮಸಾಲೆ ಸಾಂಬಾರು ದೋಸೆ ಒಳ್ಳೆ ಕಾಂಬಿನೇಷನು. ಸೊ ನಾಳೆ ಬೆಳಗ್ಗೆ ಟಿಫನಿಗೆ ಮಾಡೋಣ ಅಂತ ಇವತ್ತು ಓಲ್ಡ್ ಡೇ ನೆನೆಸ್ಬಿಟ್ಟು ರಾತ್ರಿ ಕೂತ್ಕೊಂಡು ಅಮ್ಮ ನಾನು ಒತ್ತಬೇಕಿದ್ದು, ಸಿಪ್ಪೆ ಎಲ್ಲ ತೆಗಿಬೇಕು. ಇಲ್ಲಿ ಹಾಗಲಕಾಯಿ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ 2 ರೆಸಿಪೀಸು, ಶಾವಿಗೆ ಬಾತು ಮತ್ತು ನಾನು ಹಾಗಲಕಾಯಿ ಸಾಂಬಾರು 2 ರೆಸಿಪೀಸ್ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದು ಈ ಥರ ಫಾಸ್ಟಾಗಿ ತೋರಿಸ್ತೀನಿ ಅವೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ ಇಲ್ಲ. ತೋರಿಸ್ತಿದ್ದೀನಿ ಅಂದರೆ ಅದು ಹೊಸ ಒಂದು ರೆಸಿಪಿ ಅಂತಲೇ ಅರ್ಥ. ಸೊ ಇವೆಲ್ಲ ತೋರಿಸಿದ್ದೀನಿ, ಹಾಗಾಗಿ ಮತ್ತೆ ನಾನು ರೆಸಿಪೀಸ್ ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಇವಾಗೊಂದು ಸ್ವಲ್ಪ ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬೌಲ್ಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಒಂದು 5 ಕಡ್ಡಿ. ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇವಾಗ ನಾರ್ಮಲಾಗಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಸಿಗುತ್ತಲ್ಲ, ನೀವು ಯಾವ್ದು ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡ್ರೆ, ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಕೊಬ್ಬರಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಆ ಮೆಂತ್ಯ ಕಾಳೆಲ್ಲ ಏನಿದೆ ಕಲರ್ ಚೇಂಜ್ ಆಗಬೇಕು, ಫುಲ್ ಬ್ರೌನ್ ಕಲರ್ ಆಗೋಗುತ್ತೆ, ಅಲ್ಲಿವರೆಗೂ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ತಟ್ಟೆ ಮುಚ್ಚಿಟ್ರೆ ಚೆನ್ನಾಗಿರ್ತಿಲ್ಲ ಅಂದರೆ ಸಿಡಿಯುತ್ತೆ. ಆ ಕಾಳು ಕರಿಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಸಿಡಿಯುತ್ತೆ. ಒಂದು ತಟ್ಟೆ ಮುಚ್ಚಿಟ್ರೆ ಕ್ಲೀನಾಗಿ ಇರುತ್ತೆ. ಆ್ಯಂಡ್ ಇದು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಎಣ್ಣೆ ಕಲರೇ ಒಂದು ಸ್ವಲ್ಪ ಬ್ಲ್ಯಾಕ್, ಗ್ರೀನ್, ಬ್ರೌನ್, ಗ್ರೀನ್ ಕಲರಲ್ಲಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ವಾಮಲ್ಲಿ ಇದ್ದಾಗಲೇ ತಲೆಗೆ ಹಚ್ಕೊಂಡ್ರೆ, ಸ್ಕ್ಯಾಲ್ಪ್ ಟು ಹೇರ್ ಟಿಪ್ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಇವತ್ತೇ ಹಚ್ಬಿಟ್ಟು 1-2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ತೀನಿ, ಏನಕ್ಕಂದರೆ ಓಲ್ಡ್ ಡೇ ಸಂಡೇ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ 1-2 ಅವರ್ಸ್ ಬಿಟ್ಟು ನಾನು ಹೆಡ್ ಬಾತ್ ಮಾಡ್ತೀನಿ. ಸೊ ಹಾಗೆ ಫೆಸ್ಟಿವಲ್ ಶಾಪಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಹತ್ರ ಬಂದೇ ಬಿಡ್ತಲ್ಲ ಲಕ್ಷ್ಮೀ ಹಬ್ಬ. ಸೊ ಹಾಗಾಗಿ ಇವತ್ತು ಶಾಪ್ ಮಾಡಬೇಡ, ಮಧ್ಯಾಹ್ನ ಟೈಮ್ ಹೋಗ್ಬಿಟ್ಟು 4 ಗಂಟೆಗೆ ಹಂಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಅಷ್ಟೊತ್ತಿಗೆ ಅಮಾವಾಸ್ಯೆ ಏನಿದೆ 4-4:15 ಮುಗ್ದೋಗುತ್ತೆ. ಸೊ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಏನು ಶಾಪಿಂಗ್ ಮಾಡಿದ್ವಿ, ಏನೇನು ತೊಗೊಂಡ್ವಿ ಅಂತದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಸದ್ಯಕ್ಕೆ ಈ ಥರ ಚೆನ್ನಾಗಿ ಒಂದು ಎಣ್ಣೆ ಹಚ್ಕೊಂಡು ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಹಾಯಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ತಲೆಗೆ. ಆಲ್ಮೋಸ್ಟ್ ಸಂಡೇ ಎಲ್ಲ ನಾನು ಕಂಪಲ್ಸರಿ ಅಪ್ಲೈ ಮಾಡೇ ಮಾಡ್ತೀನಿ. ಆ್ಯಂಡ್ ವೀಕ್ಲಿ ಮಧ್ಯದಲ್ಲಿ ಒಂದು ಸಲ ಕೂಡ ನಾನು ಅಪ್ಲೈ ಮಾಡ್ತೀನಿ.
ಸೊ ಎಲ್ಲ ಊಟ ಎಲ್ಲ ಮಾಡಬೇಕು. ವಡೆಗೆ ನೆನೆಸಿಟ್ಟಿದ್ರಲ್ಲ ಅಮ್ಮ, ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು ಎಲ್ಲ ಕ್ಲೀನಾಗಿ. ಇವಾಗ ವಡೆ ತಟ್ಟಬೇಕು ನಾನು. ಸೊ ಒಟ್ಟಿಗೆ ರೆಡಿ ಆದೆ. ಊಟ ಮಾಡಿಕೊಂಡು ಬೇಗ ಹೊರಡೋಣ, ಮತ್ತು ಲೇಟ್ ಆದರೆ ಮತ್ತು ಮಳೆ ಬರೋ ಟೈಮಲ್ವ ಇವಾಗೆಲ್ಲ, ತುಂಬ ಏನಕ್ಕೆ ರಿಸ್ಕಿ ಬೇಡ ಅಂದ್ಬಿಟ್ಟು ಸೊ ಊಟ ಮಾಡಿಕೊಂಡು ಬೇಗ ಹೊರಡಬೇಕು ಅಂತಲೇ ಸೊ ರೆಡಿ ಆಗಿದ್ದೀನಿ. ಸೊ ಅನ್ನಕ್ಕೆ ಇಟ್ಬಿಟ್ಟು ವಡೆಗೆ ಹಾಕೋಣ ಹಿಂದೆಗಡೆ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ವಡೆಗೆ ತುಂಬಾ ಸಿಂಪಲ್. ಅಲಸಂದೆ ವಡೆನ ಒಂದು ನೆನೆಸ್ಬೇಕು ಚೆನ್ನಾಗಿ, ಇಡೀ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಕೊಂಡ್ರೂ ಓಕೆ, ಏನಾಗಲ್ಲ. ಇಲ್ಲ ಒಂದು 4 ಅವರ್ಸ್ ನೆನೆಸಿಟ್ರೂ ಸಾಕು, ಬಟ್ ನೆನೆಸಿಡಬೇಕು ಚೆನ್ನಾಗಿ, ಒಂದು 4-5 ಅವರ್ಸ್ ನೆನೆಸಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಲಸಂದೆ ನೆನೆಸಿದ್ರೆ ನಿಮಗೆ ವಾಯು, ಗ್ಯಾಸ್ಟ್ರಿಕ್ ಆ ಥರದ್ದೇನಿರಲ್ಲ. ಸೊ ಆವಾಗವಾಗ ಮಂತ್ಲಿ ಒಂದ್ಸಲ ತಿಂದರೆ ಏನೂ ಆಗೋಲ್ಲ, ತುಂಬಾ ಅದರಲ್ಲೂ ಕೂಡ ಪ್ರೋಟೀನ್ಸ್ ಇರುತ್ತೆ. ಇವಾಗ ಅಲಸಂದೆ ನೆನೆಸ್ಕೊಂಡು ರುಬ್ಕೋತಾರೆ ಮೊದಲು. ಅದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತಾರೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇದು ರುಬ್ಕೊಂಡ್ಮೇಲೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಕೊತ್ತಂಬರಿ ಇಲ್ಲ ಸಬ್ಬಾಕ್ಸಿ ಇಷ್ಟನ್ನು ಅಮ್ಮ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಒಂದು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು, ಇಷ್ಟೇ, ಇನ್ನೇನಿಲ್ಲ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನು ನಿಮ್ಗೆ ಏನು ಬೇಕು ಅಂದ್ರೂ ಅವೆಲ್ಲ ಹಾಕ್ಕೋಬೋದು. ಚೆನ್ನಾಗಿ ಕಲಿಸ್ಬಿಟ್ಟು ವಡೆ ರೀತಿ ತಟ್ಬಿಟ್ಟು ಮಧ್ಯದಲ್ಲಿ ಒಂದು ಹೋಲ್ ಇಟ್ಬಿಟ್ಟು, ಇದು ಮಾಮೂಲು ಉದ್ದಿನ ವಡೆ ಎಲ್ಲ ಹೇಗೆ ಮಾಡ್ತೀವಿ ಆ ರೀತಿ ತಟ್ಟಿ ಮಾಡಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ರೈಸ್ ಸಾಂಬಾರು ಬರೀ ತಿನ್ನೋದಕ್ಕೆ ಬೇಜಾರಾದಾಗ ಈ ಥರ ಸೈಡ್ಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಸ್ನ್ಯಾಕ್ಸು ಕೂಡ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಸಂಜೆ ಟೈಮಲ್ಲಿ ಈ ಥರ ಒಂದು ವಡೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ, ಕಾಯಿ ಚಟ್ನಿ ಇಲ್ಲ ಕಡಲೆಬೀಜ ಚಟ್ನಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹಾಗಲಕಾಯಿ ಸಾಂಬಾರು ಮಾಡಿದ್ನಲ್ಲ, ಅನ್ನಕ್ಕೆ ಹಾಗಲಕಾಯಿ ಸಾಂಬಾರಿಗೆ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು. ಟ್ರೈ ಮಾಡಿ ನೋಡಿ. ಆ್ಯಂಡ್ ಊಟ ತಿನ್ಕೊಂಡ್ಮೇಲೆ ನಾವು ಶಾಪಿಂಗ್ ಹೋಗ್ತೀವಿ, ಏನು ಶಾಪಿಂಗ್ ಮಾಡಿದ್ವಿ, ಎಲ್ಲೆಲ್ಲಿಗೆ ಹೋದ್ವಿ, ಪ್ರತಿಯೊಂದು ನಿಮಗೆ ಸಿಗುತ್ತೆ ವ್ಲಾಗಲ್ಲಿ. ವೆಯ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೊಂಥರ ಸಿಂಪಲ್ ವ್ಲಾಗ್, ವೀಕೆಂಡ್ ವ್ಲಾಗ್ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆ? ನಿಮ್ಮ ಲೈಕ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.